ಪದ್ಮನಾಭನಗರದಲ್ಲಿ ಬ್ರಿಗೇಡ್ ಸಭೆ ನಡೆಸದಂತೆ ಒತ್ತಡ ಕೇಳಿಬರ್ತಾ ಇದೆ. ಡಿ ವೆಂಕಟೇಶ್ ಮೂರ್ತಿ ಮೇಲೆ ಒತ್ತಡವನ್ನು ಆರ್ ಅಶೋಕ್ ಹೇರ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆರ್ ಅಶೋಕ್ ಒತ್ತಡಕ್ಕೆ ಮಣಿಯದ ಡಿ ವೆಂಕಟೇಶ್ ಮೂರ್ತಿ ಸಭೆಯನ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. ಡಿ ವೆಂಕಟೇಶ್ ಮೂರ್ತಿ ಬಿಬಿಎಂಪಿ ಮಾಜಿ ಮೇಯರ್ ಕೂಡ. ಪದ್ಮನಾಭನಗರ ಆರ್ ಅಶೋಕ್ ಪ್ರತಿನಿಧಿಸ್ತಾ ಇರುವ ಕ್ಷೇತ್ರ. ಬ್ರಿಗೇಡ್ ಸಭೆಗೆ ತೆರಳದಂತೆ ನಾಯಕರಿಗೆ ಅಶೋಕ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಹಿಂದುಳಿದ ವರ್ಗಗಳ ನಾಯಕರಿಗೆ ಎನ್ನಲಾಗ್ತಾ ಇದೆ. ಇನ್ನು ಆರ್ ಅಶೋಕ್ ಮನವಿಯನ್ನ ಮಾಡಿಕೊಂಡಿದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಗಮನಕ್ಕೆ ಕೂಡ ಈ ಒಂದು ವಿಚಾರವನ್ನ ಆರ್ ಅಶೋಕ್ ತಂದಿದ್ರು. ಬಿಜೆಪಿಯಿಂದ ವೆಂಕಟೇಶ್ ಮೂರ್ತಿ ಅವರ ಅಮಾನತಿಗೆ ಒತ್ತಡವನ್ನ ಕೂಡ ಹೇರಲಾಗಿತ್ತು ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಆರ್ ಅಶೋಕ್ ಮನವಿಗೆ ಬಿಎಸ್ ಯಡಿಯೂರಪ್ಪ ಸ್ಪಂದಿಸಿದ್ರು. ಬಿ ಸದಾಶಿವ ಮೂಲಕ ಡಿ ವೆಂಕಟೇಶ್ ಮೂರ್ತಿಯನ್ನ ಅಮಾನತು ಮಾಡಲಾಗಿದೆ. ಬಿ ಸದಾಶಿವ ಬೆಂಗಳೂರು ನಗರ ಬಿಜೆಪಿ ಘಟಕದ ಅಧ್ಯಕ್ಷರು. ಪಕ್ಷದಿಂದ ಅಮಾನತುಗೊಂಡ್ರೂ ಕೂಡ ಇವತ್ತು ಬ್ರಿಗೇಡ್ ಸಭೆಯನ್ನ ನಡೆಸೋಕೆ ನಿರ್ಧರಿಸಲಾಗಿರುವುದು. ಬ್ರಿಗೇಡ್ ಸಂಘಟನಾ ಸಭೆಯನ್ನ ವೆಂಕಟೇಶ್ ಮೂರ್ತಿ ಅವರು ನಡೆಸುತ್ತಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಇವತ್ತು ಬ್ರಿಗೇಡ್ ಸಭೆ ನಡೆಯಲಿದೆ. ಇನ್ನು ಇದರಲ್ಲಿ ಕೆಎಸ್ ಈಶ್ವರಪ್ಪ ಕೂಡ ಭಾಷಣ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಅಮಾನತಾದ ನಂತರವೂ ಕೂಡ ಬ್ರಿಗೇಡ್ ಸಭೆಯನ್ನ ನಡೆಸಿಯೇ ಸಿದ್ಧ ಅನ್ನೋ ನಿಲುವು ವೆಂಕಟೇಶ್ ಮೂರ್ತಿ ಅವರು ವ್ಯಕ್ತಪಡಿಸುತ್ತಿರುವ ಸೂಚನೆ ಸಿಗ್ತಾ ಇರೋದು. ಸೊ ಇವತ್ತು ನಡೆಯುತ್ತಾ ಸಭೆ, ಈಶ್ವರಪ್ಪ ಅವರು ಮಾತನಾಡ್ತಾರೆ ಅನ್ನೋ ಮಾಹಿತಿ ಕೂಡ, ಜೊತೆಗೆ ಆರ್ ಅಶೋಕ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರೋದು. ಸೊ ಏನೆಲ್ಲ ಡೀಟೇಲ್ಸ್ ಇದೆ ಎಲ್ಲದ್ರ ಬಗ್ಗೆ? ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಮೇಯರ್ ಆಗಿರುವಂತಹ ವೆಂಕಟೇಶ್ ಮೂರ್ತಿ ಅವರು ನಿನ್ನೆ ಬಿಜೆಪಿಯ ಪ್ರಾಥಮಿಕ ಸದಸ್ಯರಿಂದ ಅವರನ್ನು ಅಮಾನತು ಮಾಡಲಾಗಿದೆ. ಆದ್ರೆ ಈ ಅಮಾನತನ್ನು ಮಾಡೋದ್ರ ಹಿಂದೆ ಮಾಜಿ ಡಿಸಿಎಂ ಆರ್ ಅಶೋಕ್ ಅವರ ಪಾತ್ರ ಇರ್ತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪದ್ಮನಾಭನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನ ಸಂಘಟನಾತ್ಮಕ ಸಭೆಯನ್ನು ಆಯೋಜನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಡೆಸಿದಂತೆ ವೆಂಕಟೇಶ್ ಮೂರ್ತಿ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಆರ್ ಅಶೋಕ್ ನಡೆಸಿದ್ರು. ಆದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಹಿಂದುಳಿದ ನಾಯಕರನ್ನು ಕೂಡ ಪ್ರತ್ಯೇಕವಾಗಿ ಅವರು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗದಂತೆ ತಡೆಯುವಂತ ಪ್ರಯತ್ನವನ್ನು ಆರ್ ಅಶೋಕ್ ಮಾಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದರೆ ಹಿಂದುಳಿದ ನಾಯಕರುಗಳು ಬ್ರಿಗೇಡ್ ಸಭೆಯಿಂದ ಹಿಂದೆ ಸರಿಯುವಂತಹ ಸಾಧ್ಯತೆಗಳು ಇಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈ ವಿಚಾರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಆರ್ ಅಶೋಕ್ ಮಾಡಿದ್ರು. ಹಾಗಾಗಿ ಆರ್ ಅಶೋಕ್ ಅವರ ಮನವಿಗೆ ಸ್ಪಂದಿಸಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪನವರು ಈಗ ವೆಂಕಟೇಶ್ ಮೂರ್ತಿಯನ್ನು ಅಮಾನತು ಮಾಡುವಂತಹ ಆದೇಶವನ್ನು ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಸದಾಶಿವ ಅವರ ಮೂಲಕ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಈಗ ಬಹಳ ಬಹಿರಂಗವಾಗ್ತಿರ್ತಕ್ಕಂಥ ಸತ್ಯ. ಹಾಗಾಗಿ ಈಗ ಪದ್ಮನಾಭನಗರದಲ್ಲಿ ಏನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಸಭೆಯನ್ನ ಯಾವುದೇ ಕಾರಣಕ್ಕೂ ನಡೆಸದಂತೆ ಅಶೋಕ್ ಅವರು ಮಾಡಿರ್ತಕ್ಕಂಥ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರತಕ್ಕಂಥ ವೆಂಕಟೇಶ್ ಮೂರ್ತಿಯನ್ನ ಪಕ್ಷದಿಂದ ಹೊರಹಾಕುವಂತ ಎಲ್ಲ ಪ್ರಕ್ರಿಯೆಗೆ ಆರ್ ಅಶೋಕ್ ಅವರು ಕಾರಣ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಷ್ಟರ ನಡುವೆನೂ ಕೂಡ ಇವತ್ತು ಪದ್ಮನಾಭನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಭೆಯನ್ನ ಕೂಡ ಆಯೋಜನೆ ಮಾಡಲಾಗಿದೆ. 11 ಗಂಟೆಗೆ ನಡೆಯುವಂತ ಈ ಸಭೆಯಲ್ಲಿ ಕೆಎಸ್ ಈಶ್ವರಪ್ಪ ಸೇರಿದಂತೆ ಪ್ರಮುಖ ಬ್ರಿಗೇಡ್ ನ ಎಲ್ಲ ನಾಯಕರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆ ಮೂಲಕ ಪದ್ಮನಾಭನಗರದಲ್ಲಿ ಯಾವುದೇ ಕಾರಣಕ್ಕೂ ಸಭೆ ನಡೆಸದಂತೆ ಮಾಡುವಂತ ಪ್ರಯತ್ನ ವಿರುದ್ಧವೂ ಕೂಡ ಇವತ್ತು ಸಭೆ ನಡೆಸುವ ಮೂಲಕ ಒಂದು ರಾಜಕೀಯವಾಗಿರುವಂತಹ ಸಂದೇಶವನ್ನು ಕೊಡುವಂತ ಲೆಕ್ಕಾಚಾರವನ್ನು ಕೂಡ ವೆಂಕಟೇಶ್ ಮೂರ್ತಿ ಮತ್ತು ಕೆಎಸ್ ಈಶ್ವರಪ್ಪನವರು ಹಾಕೊಂಡಿದ್ದಾರೆ. ಹಾಗಾಗಿ 11 ಗಂಟೆಗೆ ಸಭೆ ನಡೀತಾ ಇದೆ. ಆದ್ರೆ ಅಮಾನತು ಏನು ರಾಜಕೀಯವಾಗಿ ಆರ್ ಅಶೋಕ್ ಮತ್ತು ವೆಂಕಟೇಶ್ ಮೂರ್ತಿ ಅವರು ಕೆಲವೊಂದು ವೈರುಧ್ಯಗಳು ಇರತಕ್ಕಂಥದ್ದು ಸ್ಪಷ್ಟವಾಗಿರೋದು. ಹಾಗಾಗಿ ಆ ಇಬ್ಬರ ನಡುವೆ ಇರತಕ್ಕಂಥ ನಾಯಕರ ಮಧ್ಯೆ ಇರತಕ್ಕಂಥ ವೈರುಧ್ಯ ಕಾರಣಕ್ಕಾಗಿ ವೆಂಕಟೇಶ್ ಮೂರ್ತಿ ಅವರನ್ನ ಪಕ್ಷದಿಂದ ಹೊರತಳ್ಳುವಂತ ಪ್ರಯತ್ನವನ್ನ ಆರ್ ಅಶೋಕ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಕೂಡ ಕೇಳ ಬರ್ತಾ ಇದೆ. ಹಾಗಾಗಿ ಒಟ್ಟಿನಲ್ಲಿ ಆರ್ ಅಶೋಕ್ ಅವರು ಇಡೀ ಅಮಾನತಾಗ್ತಕ್ಕಂಥ ಆದೇಶದ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಡಿಯೂರಪ್ಪನವರ ಮೂಲಕ ವೆಂಕಟೇಶ್ ಮೂರ್ತಿ ಅವರನ್ನ ಪಕ್ಷದಿಂದ ಹೊರಹಾಕ್ತಕ್ಕಂಥದ ಪ್ರಯತ್ನದ ಭಾಗವಾಗಿ ಆರ್ ಅಶೋಕ್ ನಡೆಸಿರ್ತಕ್ಕಂಥ ತಂತ್ರಗಾರಿಕೆ ಫಲ ಕೊಟ್ಟಿದೆ. ಹಾಗಾಗಿ ಇವತ್ತು ಪದ್ಮನಾಭನಗರದಲ್ಲಿ ಸತಾಯಗತಾಯ ಆ ಒಂದು ಸಂಘಟನಾತ್ಮಕ ಸಭೆ ನಡೆಸೋದ್ರ ಮೂಲಕ ಆರ್ ಅಶೋಕ್ ಅವರಿಗೆ ತಿರುಗೇಟ್ ಕೊಡುವಂತ ಪ್ರಯತ್ನ ಕೂಡ ವೆಂಕಟೇಶ್ ಮೂರ್ತಿ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಈಶ್ವರಪ್ಪ ಸೇರಿದಂತೆ ಪ್ರಮುಖ ಬ್ರಿಗೇಡ್ ನ ಎಲ್ಲ ನಾಯಕರು ಕೂಡ ಪಾಲ್ಗೊಳ್ತಾರೆ. ಆ ಮೂಲಕ ವೆಂಕಟೇಶ್ ಮೂರ್ತಿಗೆ ಬೆಂಬಲ ಕೊಡುವಂತ ಕೆಲಸವನ್ನು ಕೂಡ ಈಶ್ವರಪ್ಪ ಮತ್ತು ಇತರರು ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥ ಪರಸ್ಪರ ನಾಯಕರ ಬಗ್ಗೆಯೂ ಕೂಡ ಈ ವಿಚಾರದಲ್ಲಿ ವೈರುಧ್ಯಗಳು ಭಿನ್ನಾಭಿಪ್ರಾಯಗಳು ಉಂಟಾಗಿರ್ತಕ್ಕಂಥ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಧನ್ಯವಾದ ಆನಂದ್ ಮಾಹಿತಿಗಾಗಿ.